ಬೆಂಗಳೂರು ನಗರವನ್ನ ಗುಂಡಿ ಮುಕ್ತ ಮಾಡ್ತೇವೆ ಅಂತ ಜಿಬಿ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಹೇಳ್ತಾನೆ ಇರುತ್ತೆ. ಆದರೆ ಇನ್ನು ಎಲ್ಲೋ ಒಂದ್ ಕಡೆ ಬೆಂಗಳೂರು ಗುಂಡಿ ಮುಕ್ತ ಆಗಿಲ್ಲ ಎಂಬ ಒಂದು ಚಿತ್ರಣವನ್ನ ನಾವು ಇವತ್ತು ತೋರಿಸ್ತಾ ಇದ್ದೇವೆ. ಯಾಕೆಂದ್ರೆ ಏನು ರೇಸ್ ಕೋರ್ಸ್ನ ರಸ್ತೆಯನ್ನ ಸಂಪರ್ಕದಿಂದ ಕುಮಾರ್ ಪಾರ್ಕ್ಗೆ ಹೋಗುವ ರಸ್ತೆ ಏನು ಯಾದವ್ ಕಾಲೇಜಿನ ಮುಖ್ಯ ರಸ್ತೆಯಲ್ಲಿರುವ ಈ ದೃಶ್ಯಾವಳಿಗಳು ನಿಜಕ್ಕೂ ಏನು ವಾಹನ ಸವಾರರು ಪರದಾಡುವ ಸ್ಥಿತಿಯ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಬೆಸ್ಕಾಂನ ಅಧಿಕಾರಿಗಳು ಮತ್ತು ಅವರ ಕಾಮಗಾರಿಗಳನ್ನ ಇಲ್ಲಿ ಅವರು ಪೂರ್ಣ ಮಾಡಿದ್ದಾರೆ. ಆದರೆ ರಸ್ತೆಯ ಅಗಲೀಕರಣವನ್ನ ಅವರು ಡಾಂಬರು ಮಾಡದೆ ಹಾಗೆ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿನ ವಾಹನ ಸವಾರರು ಮತ್ತು ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿನೇ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಏನಂದ್ರೆ ರಸ್ತೆಯಿಂದ ಸುಮಾರು 1.5-2 ಫೀಟ್ ಅಗಲ ಇರುವ ಈ ಗುಂಡಿಯನ್ನ ನೋಡಿ ಜನರು ಹೈರಾಣಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಗುಂಡಿಯನ್ನ ನೋಡಿ ನಾವು ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಎಂಬ ಒಂದು ಚಿಂತನೆ ಮಾಡಿ ಮುಂದೆ ಅವರು ಬೈಕ್ ಸವಾರರು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಹೇಗೆ ಬೈಕ್ ಸವಾರರು ಮತ್ತು ಆಟೋ ಚಾಲಕರು ಹೇಗೆ ಆ ರಸ್ತೆಯನ್ನ ದಾಟುವುದಕ್ಕೆ ಹೇಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನೀವು ಮತ್ತೊಂದು ದೃಶ್ಯದಲ್ಲಿ ನೋಡ್ಬೋದು ಹೇಗೆ ರಸ್ತೆ ಫುಲ್ಲು ಏನು ಗುಂಡಿಯನ್ನ ಅಳವಡಿಸಿದ ಸ್ಥಿತಿಯಲ್ಲಿ ಈ ರಸ್ತೆಯ ಮೇಲಿದೆ. ಹೀಗೆ ಗುಂಡಿಗಳದ್ದೇ ಹವಾ ಅಂತ ಇಲ್ಲಿನ ಜನ ಆಕ್ರೋಶನ ವ್ಯಕ್ತ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಜಿಬಿ ಅಧಿಕಾರಿಗಳು ಏನು ನಿರ್ಲಕ್ಷ್ಯನ ಅಥವಾ ಅವರಿಗೆ ಗೊತ್ತಿಲ್ವಾ ಎಂಬ ವಿಷಯ ಇಲ್ಲಿನ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸರ್ಕಾರದ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಖಾಲಿ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರಾ ಅಥವಾ ಏನು ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಅಂತಾನ ಇಲ್ಲಿ ಸ್ಥಳೀಯರು ಆಕ್ರೋಶನ ವ್ಯಕ್ತ ಆಗ್ತಾರೆ ಅಂತ ಹೇಳ್ಬೋದು. ಏನು ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಏನು ಬೆಸ್ಕಾಂನ ಒಂದು ವೈರ್ನ ಇಲ್ಲಿ ಹೇಗೆ ಮೇಲೆ ಬಂದಿದೆ. ಇಲ್ಲಿ ಯಾರಾದರೂ ವಾಹನ ಸವಾರ ಅಥವಾ ಪಾದಚಾರಿ ಮಾರ್ಗಗಳು ಇಲ್ಲಿ ಹೋಗಬೇಕಾದರೆ ಅವರಿಗೆ ಕಾಲಿಗೆ ಸಿಲುಕಿ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ರಾತ್ರಿ ಸಮಯದಂತಲೂ ನೀವು ಕೇಳೋದೇ ಬೇಡ. ಏಕೆಂದರೆ ಇಲ್ಲಿ ಆ ಪೈಪನ್ನು ರಾತ್ರಿ ಸಮಯದಲ್ಲಿ ಕಾಣಿಸುವುದಿಲ್ಲ. ಆ ಪೈಪ್ಗೆ ಏನು ಅವರ ಕಾಲ ತಲುಗಿ ಅಲ್ಲಿ ಬಿದ್ದರೆ ಯಾರು ಹೊಣೆ ಮತ್ತು ಇಲ್ಲಿ ಸಾಕಷ್ಟು ಅಪಘಾತಗಳು ಅಥವಾ ಅನಾಹುತಗಳು ಆಗಿವೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈ ಅಪಘಾತಗಳಿಗೆ ಯಾರು ಹೊಣೆ? ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಈ ಕಾರ್ನ ಒಂದು ಮುಂದೆ ಸಾಗುವುದಕ್ಕೆ ಹೇಗೆ ಪರದಾಡುತ್ತಿದೆ. ಎಸ್ಲಿಟರ್ ಕೊಟ್ಟರು ಕೂಡ ಮುಂದೆ ಹೋಗ್ತಾ ಇಲ್ಲ. ಹೀಗೆ ಬರುವ ಹೋಗುವ ವಾಹನಗಳು ಈ ರಸ್ತೆಯಲ್ಲಿ ಪರದಾಡುವ ಸ್ಥಿತಿಯನ್ನು ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ನಾವು ಏನು ಕಾರ್ನ ಪ್ರಯಾಣಿಕರಿಗೆ ಏನು ಚಾಲಕರಿಗೆ ಮಾತನಾಡುವ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಗೆ ಸರ್ ವಿಡಿಯೋ ಮಾತ್ರ ಮಾಡ್ತಾ ಇದೆಯಾ ಸರ್? ಯಾರೋ ಬಂದು ಹೆಲ್ಪ್ ಮಾಡ್ತಾ ಇದ್ದಿಲ್ಲ. ರೋಡ್ಸ್ ಈ ಥರ ಇದೆ. ಒಂದು ಪ್ರೈಮ್ ಏರಿಯಾ ಇದೆ, ಇದು ಏರ್ಪೋರ್ಟ್ ಹೋಗೋಕ್ಕೆ ಪ್ರೈಮ್ ಏರಿಯಾ. ಬಟ್ ನೋ ಆ್ಯಕ್ಷನ್ ಇಸ್ ಬಿನ್ ಟೇಕನ್. ಏನು ಮಾಡ್ತಾ ಇದೆಯಾ ಗೌರ್ಮೆಂಟ್ ಗೊತ್ತಿಲ್ಲ. ವೋಟ್ ಮಾತ್ರ ಬೇಕು, ಬೇರೆ ಏನೂ ಬೇಡ. ನೀವು ನೋಡ್ತಾ ಇರ್ತಿರ್ಬೋದಲ್ಲ ಕಾರ್ನ ಚಾಲಕರು ಹೇಗೆ ಸರ್ಕಾರಕ್ಕೆ ಕೇವಲ ವೋಟ್ ಬೇಕು, ನಮಗೆ ರಸ್ತೆಯನ್ನ ಗುಂಡಿ ಮುಕ್ತ ಮಾಡಲು ನೀವು ಕೆಲಸ ಮಾಡಿ ಅಂತ ಇಲ್ಲಿನ ಜನ ಆಕ್ರೋಶನ ವ್ಯಕ್ತ ಮಾಡ್ತಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.